ಜ್ಞಾನೇಂದ್ರನೇ ಹೇಳಿದ್ರು, ಡಿ ಕೆ ಶಿವಕುಮಾರ್ ಅವರು ಬದಲಾವಟವ್ರೆ ಅಂತ. ಅವ್ರೇನು ಬದಲಾಗಿಲ್ಲ. ಅವರ ಏನಿದೆ, ಅವರ ಒಳಗಡೆ ಏನಿದೆ ಅದು ಹಂಗೆ ಇದೆ. ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರ ಅವರು. ಆದ್ರೆ ಎಲ್ಲರಿಗೂ ಈಗ ಕೊಡ್ತಾ ಇದಾರಲ್ಲ, ಮೂಗಿಗೆ ತುಪ್ಪ ಸವರ್ತಾ ಇದಾರಲ್ಲ, ಹಂಗೆ ಎಲ್ಲರಿಗೂ ತುಪ್ಪ ಸವರ್ಕೊಂಡು ಅವ್ರ ಕೆಲಸ ಏನಾಗಬೇಕು ಅದನ್ನ ಮಾಡ್ಕೊಂತಾರೆ ಅಷ್ಟೇ. ಲಾಸ್ಟ್ಗೆ ಅವ್ರಿಗೇನ್ ಕೆಲಸ ಆಗ್ಬೇಕೋ ಅದನ್ನ ಗ್ಯಾರಂಟಿ ಮಾಡ್ಕೊಂತಾರ ಅವ್ರು. ಆ ಚಾಕ್ಯತೆ ಮುಖ್ಯಮಂತ್ರಿಗೆ ಇದೆ. ಅದರಿಂದ ನಾನು ಇವತ್ತು ಅಭಿನಂದನಾ ಭಾಷಣದಲ್ಲಿ ವೈದ್ಯ ಅವರಿಗೆ ನಾನು ಶುಭ ಕೋರ್ತೀನಿ. ಒಳ್ಳೇದಾಗ್ಲಿ. ನಿಮ್ಮ ಉಪಾಧ್ಯಕ್ಷರ ಸ್ಥಾನ ಅದು ಒಂಥರ ಗೌರವಯುತವಾದ ಸ್ಥಾನ. ತಾವು ಕೂಡ ಅವಕಾಶ ಆದಾಗ ಅವ್ರು ಕೊಡಿ. ನಮ್ ಖಾದರ್ ಸಾಹೇಬರು ಮಾಡ್ದಂಗ್ ಮಾಡಕ್ ಹೋಗ್ಬೇಡಿ. ಬಂದ್ ಕೂತ್ಬಿಟ್ರೆ ಎದ್ದೊಳ್ತಾನೆ ಇರಲ್ಲ ಮನುಷ್ಯ. ಪಾಪ ಇವರು ನನ್ನ ಕಡೆನೆ ನೋಡ್ಕೊಂಡು ಕೂತಿರೋರು ಉಪಾಧ್ಯಕ್ಷ ರುದ್ರಪ್ಪ ಅವರು. ನೀವ್ ಹಂಗ್ ಮಾಡ್ಕೊಡ್ಬೇಡಿ. ಖಾದರ್ ಅವರು ಅದು ಖಾದರ್ ಕೊಟ್ಟಂಗೆ ಕಾಟ ಕೊಡ್ಬೇಡಿ, ಅವಕಾಶ ಕೊಡಿ. ಯಾಕೆಂದ್ರೆ ನೀವು ಅಧ್ಯಕ್ಷರಾಗಿದ್ದೀರಾ, ನಿಮ್ಗೊಂದು ಗೌರವಯುತ ಸ್ಥಾನ ಇದೆ. ನಿಮ್ಗೆ ಕಮಾಂಡಿಂಗ್ ಕಾನ್ಸ್ಟಿಟ್ಯೂಷನಲ್ಲಿ ಒಂಥರ ಜಡ್ಜ್ ತರ ನೀವು ಈಗ. ಸೊ ನಿಮ್ಮ ಇನ್ನೊಬ್ಬರನ್ನ ಟ್ರೈನ್ ಮಾಡಕ್ಕೂ ನಿಮ್ಗೆ ಅವಕಾಶ ಇದೆ. ಹಿಂದೆ ನೀವು ಕೆಲವರನ್ನೇ ಜ್ಞಾಪಿಸ್ಕೊಳ್ಳಿ. ಹಿಂದೆ ರಾಮಕೃಷ್ಣ ಹೆಗಡೆ ಅವರಿದ್ರು. 100 ಜನ ಅವರು ನಾಯಕರನ್ನ ತಯಾರು ಮಾಡಿದ್ರು. ನಾನು ನೋಡಿದ ರೀತಿ 100 ಜನ ನಾಯಕರು ಅವ್ರು ಇವತ್ತು ಎಲ್ಲಾ ಪಾರ್ಟಿಯಲ್ಲೂ ಇದ್ದಾರೆ, ಬೇರೆ ಬೇರೆ ಪಾರ್ಟಿಯಲ್ಲೂ. ರಾಮಕೃಷ್ಣ ಹೆಗಡೆ ಮಾಡೆಲ್ ನಮ್ಗೆ ಅವರು. ಆ ತರದವ್ರು ಬಹಳ ವಿರಳ, ಬೆಳೆಸುವಂತವ್ರು ಬಹಳ ವಿರಳ. ಅದರಿಂದ ತಮಗೂ ವಿನಂತಿ ಮಾಡ್ತೀನಿ, ಅವಕಾಶ ಸಿಕ್ಕಿದಾಗೆಲ್ಲ ವೈದ್ಯರಿಗೂ ಒಂದು ಚಾನ್ಸ್ ಕೊಟ್ಟು ಅವರು ಒಂದು ಸ್ವಲ್ಪ ಅಧಿವೇಶನ ನಡೆಯುವಂತ ಒಂದು ಚಾಕ್ಯತೆ ಅವರೂ ಪಡೀಲಿ. ಮುಂದೆ ಅವರು ಸ್ಪೀಕರ್ ಆಗ್ಬೋದಾ? ಸ್ಪೀಕರ್ ಆಗೋ ಯೋಗ ಏನಾನ ಬಂದ್ರೆ ಅವರು ಕೂಡ ಸ್ಪೀಕರ್ ಆಗ್ಲಿ. ವಿಧಿ ಸಂಕಲ್ಪ ಅಂತ ಅವ್ರು ಹೇಳ್ತಾ ಇದ್ದಾರೆ. ವಿಧಿ ಸಂಕಲ್ಪ ಇದೆ ಅಂತ. ವಿಧಿ ಸಂಕಲ್ಪ ಏನಿದೆಯೋ ಅದಾಗ್ಲಿ. ನಾನು ಶುಭ ಕೋರ್ತೀನಿ. ಮತ್ತೊಮ್ಮೆ ನನಗೆ ಅಭಿನಂದನಾ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.